ಇನಾಮದಾರ್ ಸಕ್ಕರೆ ಕಾರ್ಖಾನೆ ಬಾಯ್ಲರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ನಡೆದು 8 ದಿನ ಕಳೆದರೂ ಕೂಡ ಯಾರ ಬಂಧನವೂ ಆಗಿಲ್ಲ. ಅಂದರೆ ಕಾನೂನು ಯಾರ ಪರವಾಗಿದೆ? ದುಡ್ಡಿದ್ರ ಪರವಾಗಿ. ಹಾಗಾದ್ರೆ ದುಡ್ಡು ಕೊಟ್ಟರೆ ಕಾನೂನು ಕೊಂಡ್ಕೊಳ್ಬೋದಾ? ಆ ಪ್ರಶ್ನೆ ಸಹಜವಾಗಿ ಇಲ್ಲಿ ಬಂದೇ ಬರುತ್ತೆ. 8 ದಿನ ಆಯ್ತು ರೀ, ಇನ್ನೂ ಅರೆಸ್ಟೇ ಮಾಡಿಲ್ಲ. 8 ಜನ ಸತ್ತು ಹೋದ್ರು ಅಮಾಯಕರು ತಮ್ಮದಲ್ಲ ತಪ್ಪಿಗೆ. ಪ್ರಭಾವಿಗಳ ಸಕ್ಕರೆ ಕಾರ್ಖಾನೆ ಹಿನ್ನೆಲೆ ಒತ್ತಡಕ್ಕೆ ಮಣಿದ್ರ ಹಾಗಾದರೆ ಪೊಲೀಸರು. ಪ್ರಭಾಕರ್ ಕೋರೆ, ವಿಜಯ್ ಮೆಟ್ಟುಗುಡ್ಡ ಸೇರಿದಂತೆ ವಿಕ್ರಮ್ ಇನಾಮದಾರ್ ಪಾಲುದಾರಿಕೆಯಲ್ಲಿರುವಂಥ ಕಾರ್ಖಾನೆ ಇದು. ನಮ್ಮ ಪೊಲೀಸರು ಅದೇ ಯಾರಾದರೂ ಒಬ್ಬ ಅಮಾಯಕ ಅಥವಾ ಬಡವ ಏನೋ ಒಂದು ಮಾಡಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ ನೋಡಬೇಕು ಅವ್ರ ಮೇಲೆ ಪೌರುಷ ತೋರಿಸೋದು. ಇಲ್ಲಿ ತೋರಿಸಿ ನೋಡೋಣ ಪೌರುಷನ. ಕೇವಲ GM ಸೇರಿ 3 ವಿರುದ್ಧ ಕೇಸ್ ದಾಖಲಾಗಿದೆ. ತನಿಖೆ ನೆಪದಲ್ಲಿ ಈವರೆಗೂ ಒಬ್ಬರನ್ನೂ ಕೂಡ ಪೊಲೀಸರು ಬಂಧಿಸಿಲ್ಲ. ಅಂದರೆ ಬಡವರು ಸಾವಿಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ, ಬಡವರು ಸಾವಿಗೆ ಬೆಲೆ ಇಲ್ಲ. ಜನವರಿ 7ರಂದು ಮರಕುಂಬಿ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ ಇದು. ಬೆಂದು ಹೋಗಿದ್ದು ರೀ ಎಲ್ಲ ದೇಹಗಳು, ಸುಟ್ಟು ಕರಕಲಾಗಿದ್ವು. ಆ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿತ್ತು. ಪರಿಹಾರ ಒಂದು ಕಡೆ ಇರಲಿ, ಸಹಜವಾಗಿ ಅದು ಬಂದೇ ಬರುತ್ತೆ. ಆದರೆ ಕಾನೂನಾತ್ಮಕವಾಗಿ ಅವ್ರಿಗೆ ಬಿಸಿ ಮುಟ್ಟಿಸ್ಬೇಕಲ್ಲ. ಮತ್ತೊಂದು ಫ್ಯಾಕ್ಟ್ರಿಯಲ್ಲಾಗುತ್ತೆ, ಇನ್ನೊಂದೇನೋ ಆಗುತ್ತೆ. ಅಂದರೆ ದುಡ್ಡಿದ್ದವರು ಏನು ಬೇಕಾದರೂ ಮಾಡಿದರೆ ನಮ್ಮಲ್ಲಿ ನಡೆಯುತ್ತೆ. ಕಾನೂನು ಇರುವುದು ಅವರಿಗಲ್ಲ. ಕಾನೂನು ಮುಂದೆ ಎಲ್ಲರೂ ಸಮಾನರು ಅಂತ ಹೇಳಿ ನಾವು ಅನ್ಕೊಳ್ಳೋದಷ್ಟೇ ಅದು. ನೋಡಿ, ಹಾಗಿದ್ರೆ ಕಾರ್ಖಾನೆ ಮಾಲೀಕರ ವಿರುದ್ಧ ರೀ A1 ಅವರಾಗಬೇಕು. ಮೊದಲು ಅವ್ರು ಬಂಧನ ಆಗಬೇಕು. ಅಲ್ಲಿ ಕಾಟಾಚಾರಕ್ಕೋಸ್ಕರ FIR ಮಾಡಿಕೊಂಡು ಕೆಲವೊಬ್ಬರನ್ನ ಬಂಧಿಸಿ ವಿಚಾರಣೆ ಮಾಡಿ ಇನ್ನೂ ಬಂಧನ ಆಗಿಲ್ವಂತೆ. ಪ್ರಭಾವಿಗಳು ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿ ಸಹಜವಾಗಿ ಪೊಲೀಸರು ಒತ್ತಡಕ್ಕೆ ಮಣಿದಿರಬಹುದು. ಒತ್ತಡಕ್ಕೆ ಮಣಿದಿಲ್ಲ ಅಂತ ಹೇಳಿದ್ರೆ ತೋರಿಸಿ, ಹಾಗಾದರೆ ಬಂಧನ ಮಾಡಿ, ವಿಚಾರಣೆ ಮಾಡಿ. ಯಾವ್ಯಾವುದೋ ಸಣ್ಣ ಪುಟ್ಟ ಕೇಸ್ಗಳನ್ನ ನಮ್ಮ ಪೊಲೀಸರು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳೋದನ್ನು ನೋಡಿದ್ದೇವೆ. 8 ಜನ ಅಲ್ಲಿ ಕಾರ್ಮಿಕರು ಸಾವನ್ನಪ್ಪಿದ್ರು ಕೂಡ ಆ ಸಾವಿಗೆ ನಿಮಗೆ ನ್ಯಾಯ ಕೊಡಿಸೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಯಾರ ಒತ್ತಡಕ್ಕೆ ಒಳಗಾಗಿದ್ದೀರಾ? ಹಾಗಾದರೆ ನಿಜಕ್ಕೂ ಅಲ್ಲಿ ನಿಷ್ಪಕ್ಷಪಾತವಾದಂಥ ತನಿಖೆ ಆಗ್ತಾ ಇದೆಯಾ? ಅವ್ರು ಯಾರೇ ಇರಲಿ, ಯಾವ ಪಕ್ಷದವರೇ ಇರಲಿ, ಕಾರ್ಖಾನೆ ಮಾಲೀಕರು, ಅದು ಬೇಡ ನಮಗೆ. ಆದರೆ ಆ ಕಣ್ಣೀರು ನೋಡ್ತಾ ಇದ್ವಿ ಮೊನ್ನೆ ಪೋಷಕರದ್ದು. ಕರುಣೆನೇ ಇಲ್ಲ ಅನ್ನೋದು ನಮಗೆ ಗೊತ್ತಾಯ್ತು ಈಗ. ಅದಾದ ಮೇಲೆ ಕಾನೂನು ಎಲ್ಲವೂ ಕೂಡ ಇದರ ಮುಂದೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅವ್ರ ಕಡೆ ಇದೆ ಅಂತ.